ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಲೇಟ್ ಆಯಿತು. ಇನ್ನು ನಾನು ಶೆಡ್ಗೆ ಹೋಗಿ ಆಟೋ ತಗೊಂಡು ಹೋಗಬೇಕು. 1 ಗಂಟೆ ವೇಸ್ಟ್ ಆಗಿಬಿಡುತ್ತೆ. 1 ಗಂಟೆ ವೇಸ್ಟ್ ಆಗಿಬಿಟ್ರೆ 2 ಬಾಡಿಗೆ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಅಯ್ಯೋ ದೇವ್ರೇ. ಅಬ್ಬಾ, ಶ್ರಾವಣಿ ಅಮ್ಮರು ಎಲ್ಲೂ ಕಾಣಿಸ್ತಾ ಇಲ್ಲ. ಬೇಗ ಹೊರಟ್ಬಿಡ್ಬೇಕು. ಶ್ರಾವಣಿಯಮ್ಮ, ಸವಾರಿ ಎಲ್ಗೋ ಹೊರಟಿದೆ? ಶ್ರಾವಣಿಯಮ್ಮರೇ ಹಾಗೆ ವಾಕ್ ಹೊರಟಿದ್ದೆ. ಪಕ್ಕದ ರೋಡಲ್ಲಿ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿ ನಮ್ಮಂಥವ್ರು ವಯಸ್ಸಾದವರೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಹಾಗೆ ಅವ್ರ ಜೊತೆ ಕೂತ್ಕೊಂಡು ನಾನು ಸ್ವಲ್ಪ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಬರೋಣ ಅಂತ. ಹೌದಾ? ಹೌದಮ್ಮ. ಸರಿ, ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಈ ವಯಸ್ಸಾದವ್ರ ಜೊತೆ ಎಲ್ಲ ಕೂತ್ ಮಾತಾಡೋದಕ್ಕೆ ಒಂಥರ ಖುಷಿ. ಅವ್ರ ಮಾತ್ ಕೇಳಿಸ್ಕೊಂಡ್ರೆ ಆ ಪಾಠಗಳೆಲ್ಲ ಕಲ್ತಾಗ ಆಗತ್ತೆ. ನಡೀರಿ ಮಾವ, ಹೋಗೋಣ. ಶ್ರಾವಣಿಯಮ್ಮರೇ, ನಾನೇ ಹೋಗ್ತಾ ಇದ್ದೀರಲ್ಲ. ಅವ್ರು ಆಡೋ ಮಾತನ್ನೆಲ್ಲ ನಾನೇ ಕೇಳಿಸ್ಕೊಂಡು ಅದ್ರಲ್ಲಿ ಯಾವ್ದಾರ ಪಾಠ ತರ ಇದ್ರೆ ಸಂಜೆ ನಿಮ್ಮ ಹತ್ರ ಬಂದು ನಾನು ಹೇಳ್ತೀನಿ. ಓ ಹಾಗ, ಸರಿ ಮಾವ, ಹೋಗ್ ಬನ್ನಿ. ಮಾವ, ನೀವು ಹೋಗ್ತಿರೋದು ಆಟೋ ಓಡಿಸೋದಕ್ಕೆ ಅಂತ ನನಗೆ ಗೊತ್ತು. ಶ್ರಾವಣಿಯಮ್ಮ. ಹೌದು ಮಾವ, ಆಟೋದಲ್ಲಿ ಬಂದು ನನ್ನ ಡ್ರಾಪ್ ಮಾಡಿದ್ದು ನೀವೇ ಅಂತ ನನಗೆ ಗೊತ್ತು ಮಾವ. ಆದರೂ ಮನೆಯವ್ರ ಮುಂದೆ ಯಾಕೆ ಹೇಳಬೇಕು ಅಂತ ನಾನೇನು ಹೇಳಿಲ್ಲ ಅಷ್ಟೆ. ನೀವು ಹೊರಗೆ ಹೋಗಿ ದುಡಿಯೋವಂಥದ್ದು ಏನಿದೆ ಮಾವ? ಮನೆ ಕೆಲ್ಸಗಳು ಏನೇ ಇದ್ರು ಅದನ್ನ ನಾನು ಮಾಡ್ಕೋತೀನಿ. ಹೊರಗೆ ಹೋಗಿ ಸುಬ್ಬು ಕೆಲಸ ಮಾಡ್ತಾನೆ. ನಾವೆಲ್ಲರೂ ಇರ್ಬೇಕಾದ್ರೆ ನೀವು ಹೊರಗೆ ಹೋಗಿ ದುಡಿಯೋವಂಥದ್ದು ಏನಿದೆ ಮಾವ? ದುಡಿಲೇಬೇಕು ಶ್ರಾವಣಿಯಮ್ಮ. ಕಡೆ ಪಕ್ಷ ಹಾಡ ಇಟ್ಟಿರೋ ನಿಮ್ಮ ಉಂಗುರನ ಬಿಡಿಸ್ಕೊಡೋಕ್ಕಾದ್ರೂ ದುಡಿಬೇಕು. ಹಾಗೆ ನಾನು ದುಡ್ದಿದ್ದ ದುಡ್ಡಲ್ಲಿ ನಿಮ್ಗೇನಾದ್ರು ತಂದ್ಕೊಡ್ಬೇಕು ಅನ್ನೋ ಆಸೆ. ಅದಕ್ಕಾದರೂ ದುಡಿಲೇಬೇಕು. ಮಾವ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಆದರೆ ನೀವು ಹೊರಗೆ ಹೋಗಿ ಕಷ್ಟಪಟ್ಟು ದುಡಿಯೋದನ್ನು ನೋಡ್ತಿದ್ರೆ ನನಗೆ ಒಂಥರ ಸಂಕಟ ಆಗುತ್ತೆ. ಅದಕ್ಕೆ ಹೇಳಿದೆ ಅಷ್ಟೇ. ಆದರೂ ನೀವು ವಯಸ್ಸಾಗಿದೆ ನನಗೆ ಅಂತ ಫೀಲ್ ಮಾಡ್ಕೊಳ್ದೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ಈ ವಯಸ್ಸಲ್ಲೂ ಹುಮ್ಮಸ್ಸಿಂದ ಚುರುಕಾಗಿ ಕೆಲಸ ಮಾಡಬೇಕು ಅಂತ ನಿಮಗೇನಾದರೂ ಆಸೆ ಇದ್ದರೆ ಆ ಆಸೆಗೆ ನಾನು ಅಡ್ಡಿ ಬರಲ್ಲ. ಹೌದು ಶ್ರಾವಣಿಯಮ್ಮ, ಯಾಕೋ ಮನಸ್ಸು ದುಡಿಬೇಕು ಅಂತ ಹೇಳ್ತಾ ಇದೆ. ಮನೇಲಿ ಕೂತು ನಾನು ಮಾಡೋದಾದ್ರೆ ಏನಿದೆ ಹೇಳಿ? ಸ್ವಲ್ಪ ದಿನ ಅಷ್ಟೇ. ಒಂದು ಸ್ವಲ್ಪ ದುಡ್ಡು ಅಂತ ದುಡಿದ್ಬಿಟ್ಟು ಆಮೇಲೆ ಆಗಲಿಲ್ಲ ಅಂತ ಅನ್ಸಿದ್ರೆ ನಿಲ್ಲಿಸ್ಬಿಡ್ತೀನಿ. ಆಟ ಓಡಿಸೋದು ನನಗೇನು ಕಷ್ಟ ಆಗಲ್ಲ. ನೀವೇನು ನೊಂದ್ಕೋಬೇಡಿ. ದುಡಿತಿದ್ದೀನಿ ಅಂತ ಅಂದರೆ ವಯಸ್ಸಿನ್ನೂ ಚಿಕ್ಕದು ಅಂತ ಮನಸ್ಸಿಗೆ ಅನಿಸುತ್ತೆ. ಸರಿ ಮಾವ, ಹಾಗಾದರೆ ನಿಮ್ಮಿಷ್ಟ. ಹುಷಾರಾಗಿ ಹೋಗಿ ಬೇಗ ಬನ್ನಿ. ನೀವು ಹುಷಾರು ಶ್ರಾವಣಿಯಮ್ಮ. ಬರ್ತೀನಿ. ಅಂತೂ ನೀನು ಅನ್ಕೊಂಡ ಹಾಗೆ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟೆ ಅಲ್ವಾ? ಅದು ನನ್ನ ಅದೃಷ್ಟ. ನಾನು ಸುಬ್ಬುಗೋಸ್ಕರ ಹುಟ್ಟಿದ್ದೀನಿ ಅಂತ ದೇವರು ಆಗಲೇ ನಿಶ್ಚಯ ಮಾಡಾಗಿದೆ. ಹಾಗೆ ನಿಶ್ಚಯ ಆಗಿದ್ದಿದ್ರೆ ನನ್ನ ಮಗನ ಮದುವೆ ಆಗಕ್ಕೆ ಯಾಕೆ ಒಪ್ಕೊಂಡೆ? ನಮ್ಗೆ ಯಾಕೆ ಇಷ್ಟು ಅವಮಾನ ಮಾಡ್ದೆ? ನನ್ನ ಮದುವೆ ಮದನ್ ಜೊತೆ ಫಿಕ್ಸ್ ಆಗಿದೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಸುಬ್ಬುನ ಕರ್ಕೊಂಡು ಹೋಗಿ ಅಪ್ಪನ ಮುಂದೆ ಅವತ್ತೇ ನಿಲ್ಲಿಸ್ತಾ ಇದ್ದೆ ನಾನು. ಅಷ್ಟೊಂದು ಧೈರ್ಯನಾ ನಿನಗೆ? ಪ್ರೀತಿ ವಿಷಯದಲ್ಲಿ ನನಗೆ ಎಷ್ಟು ಧೈರ್ಯ ಇದೆ ಅಂತ ನಿಮಗಾಗಲೇ ಗೊತ್ತಾಗಿದೆ ಅಲ್ವಾ? ತುಂಬಾ ಬದಲಾಗಿದೆ ಶ್ರಾವಣಿ ನೀನು. ನಾನು ಯಾವತ್ತೋ ಬದಲಾಗಿದ್ದೇನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.